ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈ ರೇಣುಕಾಚಾರ್ಯ ಅವರು ಏನು ಹೊನ್ನಾಳಿ ಇದ್ದಾರೋ ಅವರು ಹೊನ್ನಾಳಿಗೆ ಮಾತ್ರ ಸೀಮಿತ ಆಗಿದ್ದರೆ ಭಾಳ ಚೆನ್ನಾಗಿರ್ತಿತ್ತು. ಅವರು ಯಾಕೋ ಒಂಥರನ ಮೊದಲಿಂದನೂ ಕೂಡ ರವೀಂದ್ರನಾಥ್ ವಿರೋಧ ಮಾಡ್ಕೊಂತ ಬಂದವರು. ರವೀಂದ್ರನಾಥ್ ವಯಸ್ಸಾಗ್ತಾ ಆಗದಂಗೆ ಮೋಸ್ಟ್ಲಿ ಅವ್ರ ತಲೆಯಲ್ಲಿ ನಾನು ಈ ಜಿಲ್ಲೆದನ್ನು ಲೀಡರ್ಶಿಪ್ ತಗೋಬೇಕು ಅಂತ ತಲೆ ಬಂದಿರಂಗೆ ಕಾಣುತ್ತೆ. ಹಾಗಾಗಿ ರವೀಂದ್ರನಾಥ್ ಮನೆಗೆ ಹೋಗಿ ಅಲ್ಲಿ ಒಕ್ಕೊಂಡು ಮತ್ತೆ ಅವ್ರ ಜೊತೆ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಮತ್ತು ನಮ್ಮ ಎಲೆಕ್ಷನ್ಗಿನ ಸ್ವಲ್ಪ ಮುಂಚೆ ಚನ್ನಗಿರಿಗೆ ಬಂದಿದ್ದರು. ಚನ್ನಗಿರಿಗೆ ಬಂದು ಮಾಡಾಳು ವಿಪಕ್ಷಪ್ನವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವರ ಯೋಗಕ್ಷೇಮ ಎಲ್ಲ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ಸಂತೋಷ. ಕಷ್ಟದಲ್ಲಿರೋಂಥವ್ರ ಮನೆಗೆ ಹೋಗಿ ಮಾತಾಡಿಸ್ಬೇಕಾಗಿರೋವಂಥದ್ದು. ಹೊರಗೆ ಬಂದ ಮೇಲೆ ಇಲ್ಲಿ ಮಲ್ಲಿಕಾರ್ಜುನಿಗೆ ಸೀಟ್ ಕೊಡಬೇಕಾಗಿತ್ತು, ಸೀಟ್ ಕೊಡದೆ ಅನ್ಯಾಯ ಮಾಡಿದರು, ಮೋಸ ಮಾಡಿದರು ಅಂತಂತೇಳಿ ವಿಚಾರ ಎತ್ತಿ ಪ್ರೆಸ್ ಮೀಟ್ ಮಾಡಿ ಬಂದರು. ನಾನು ರೇಣುಕಸ್ವಾಮಿ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಡೀ ದೇಶದಲ್ಲಿ BJP ಅವರು, ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಡೈನಾಸ್ಟಿ ವಂಶಪಾರಂಪರ್ಯ ರಾಜಕಾರಣ ಇರಬಾರ್ದು ಅಂತಂತೇಳಿ ಅಪ್ಪಂದ ಮಗಗೆ ಕೊಡಲ್ಲ, ಮಗಂಗೆ ಇನ್ನೊಬ್ರಿಗೆ ಕೊಡಲ್ಲ, ಅದೇ ಫ್ಯಾಮಿಲಿ ಕೊಡಬಾರ್ದು ಅಂತ ಹಿಡ್ಕೊಂಡು ಹೋರಾಟ ನಡೀತಾ ಇದೆ. ಅಂಥದ್ರಲ್ಲಿ ಬೇರೆ ಬೇರೆ ಅದೊಂದೇ ಕಾರಣ ಅಲ್ಲದಿದ್ರು ಬೇರೆ ಬೇರೆ ಕಾರಣಗಳಿಂದ ಅವತ್ತು ನಿಮ್ಗೆ ಏನಾಗಿದೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿದೆ ಯಾಕೆ ಅವತ್ತು ಮಾಡಾಳು ಮಲ್ಲಿಕಾರ್ಜುನ್ಗೆ ಸೀಟ್ ಸಿಗಲಿಲ್ಲ ಅಂತೇಳಿ. ಇದು ಹೊರತಾಗಿ ಕೂಡ ಇವರು ಮಲ್ಲಿಕಾರ್ಜುನ ಸೀಟ್ ಕೊಡಬೇಕಾಯಿತು ಅಂತೇಳಿ ಚನ್ನಗಿರಿಗೆ ಹೇಳೋಂಥದ್ದು ಏನಿದೆ ಇವರಿಗೆ? ನಾನು ಇವ್ರಿಗೆ ಪ್ರಶ್ನೆ ಮಾಡ್ತೀನಿ. ಚನ್ನಗಿರಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಕೊನೆ 15 ದಿವಸದಲ್ಲಿ ಸೀಟ್ ಸಿಕ್ತು. ಇಡೀ ಪಾರ್ಟಿನೇ ಶಿಫ್ಟಾಗಿ ಅವತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಜೊತೆ ಹೋದರು. ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. 2 ಜನ ನಿಂತ್ವಿ, 2 ಸೋತ್ವಿ. ರೇಣುಕಸ್ವಾಮಿ ಅವ್ರಿಗೆ ಯಾವ ಸಮಸ್ಯೆನೂ ಇರಲಿಲ್ವಲ್ಲ. ಮಿನಿಸ್ಟರ್ ಆಗಿದ್ದಂಥವ್ರು, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದಂಥವ್ರು, ಮತ್ತು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಹೊನ್ನಾಳಿಯಲ್ಲಿ. ಕೊರೋನಾ ಬಂದಾಗ ಸ್ಕ್ರೀನೆಲ್ಲ ಹಾಕ್ಸ್ಬಿಟ್ಟು ತೋರಿಸಿ ಜನಗಳನ್ನೆಲ್ಲ ಖುಷಿಪಡಿಸಿ ಅವ್ರಿಗೆಲ್ಲನ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ಅತಿವೃಷ್ಟಿ ಆದಾಗ ಮೊಣಕಾಲುದ್ದ ನೀರಲ್ಲಿ ಬೋಟ್ ಓಡಿಸಿ ಜನಗಳಿಗೆಲ್ಲ ಸಹಕಾರ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಯಾಕೆ ಸೋತರು ಇವರು? ಇವ್ರ ಕ್ಷೇತ್ರ ನೋಡ್ಕೊಳಕ್ಕೆ ಆಗದೆ ಇರುವಂಥವ್ರು ಚನ್ನಗಿರಿಗೆ ಬಂದು ದಾವಣಗೆರೆಗೆ ಬಂದು ಇನ್ನೊಂದು ಕಡೆ ಮಾಡೋವಂಥದ್ದು ಏನಿದೆ ಇವ್ರಿಗೆ? ಅಥವಾ ಇವ್ರನ್ನೇನಾದರೂ ನಾನು ಜಿಲ್ಲಾ ನಾಯಕ, ರಾಜ್ಯ ನಾಯಕ ಅಂತ ಏನು ಅಂದ್ಕೊಂಡಿದ್ದಾರ? ಅಥವಾ ರಾಜ್ಯದಲ್ಲಿ ಏನಾದರೂ ಪಾರ್ಟಿ BJP ಅವ್ರಿಗೇನೋ ಕಾಂಟ್ರಾಕ್ಟ್ ಕೊಟ್ಟಿದ್ಯಾ ಈ ಪಾರ್ಟಿ ಪರವಾಗಿ ಹಿಂಗೆಲ್ಲ ಮಾತಾಡಿ ನೀನು ಅಂತಂತೇಳಿ? ನನಗೆ ಒಂದೊಂದು ಸಾರಿ ಯೋಚನೆ ಬರುತ್ತೆ, ಈ ಪಾರ್ಟಿಗೆ ಇವ್ರು ಅನಿವಾರ್ಯನೋ ಇವ್ರ ಪಾರ್ಟಿಗೆ ಅನಿವಾರ್ಯನೋ ಅಂತಂತೇಳಿ. ಯಾಕೆ ಇಂಥನ್ನೆಲ್ಲ ನಮ್ಮ ಪಾರ್ಟಿಗೆ ಯಾಕೆ ಇಂಥನ್ನೆಲ್ಲ ಸಹಿಸ್ಕೊಳ್ಳೋವಂಥಷ್ಟು ಪರಿಸ್ಥಿತಿ ಬಂದಿದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ದೇಶದಲ್ಲೇ ಪ್ರಪಂಚದಲ್ಲೇ ಅತ್ಯಂತ ಶಿಸ್ತಿನ ಪಕ್ಷ, ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಇಂಥನ್ನೆಲ್ಲ ಯಾಕೆ ಸಹಿಸ್ಕೊಳ್ಳುತ್ತೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಏನೋ ಒಂದು ಕಾರಣ ಇರ್ಬೋದು ಅಂತ ನಾವು ಅಂದ್ಕೊಂಡಿರೋವಂಥದ್ದು. ನರೇಂದ್ರ ಮೋದಿ ಇದೊಂದು ಸಾರಿ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತೇಳಿ ಈ ಪಕ್ಷ ಎಲ್ಲದನ್ನು ಕೂಡ ಸುಧಾರಿಸ್ಕೊಂಡಿದೆ, ಎಲ್ಲದನ್ನು ತಡ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ಹಿಂಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿದೆ, ಮಾಡ್ತಾರೆ. ಇನ್ನೊಂದು ನಾನು ಹೇಳಕ್ಕೆ ಬಿಟ್ಟೆ, ರೇಣುಕಾಚಾರ್ಯವರು ದಯವಿಟ್ಟು ನನ್ನ ರಿಕ್ವೆಸ್ಟ್ ಅವರು ಅಂದ್ಕೊಳ್ರಿ ಅಥವಾ ಆಗ್ರಹ ಅಂತಾರೆ ಅಂದ್ಕೊಳ್ರಿ, ಮುಂದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿರಿ. ಚನ್ನಗಿರಿದ್ರಲ್ಲಿ ಬೇರೆ ತಲೆ ಹಾಕಕ್ಕೆ ಹೋಗ್ಬೇಡ್ರಿ. ಮುಂದೇನಾದ್ರು ಚನ್ನಗಿರಿ ವಿಚಾರ ನೀವು ಬೇರೆ ಮಾತಾಡೋಕ್ಕೆ ಶುರು ಮಾಡಿದರೆ ಹೊನ್ನಾಳಿಗೆ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳ್ರಿ ಮಾಡ್ತೀನಿ. ನನಗೆ ಐ ಹ್ಯಾವ್ ಎ ಕೆಪಾಸಿಟಿ. ಇಟ್ ಈಸ್ ನಾಟ್ ಟಫ್ ಫಾರ್ ಮೀ. ಮುಚ್ಕೊಂಡು ನಿಮ್ಗೆ ಎಷ್ಟು ಕೆಲಸ ಇದೆಯೋ ಅಷ್ಟು ಮಾಡಿರಿ, ನಿಮಗೆ ಸಂಬಂಧಪಟ್ಟದ್ದು ಮಾಡ್ಕೊಳ್ರಿ. ಚನ್ನಗಿರಿಗೆ ಬಂದರೆ ನೀನು 3 ಸಲ ನಿನ್ನ ಹೆಂಗೆ ಹೊನ್ನಾಳಿ ದಿನ ತಡ್ಕೊಂಡಿದಾರ ದೇವ್ರಿಗೆ ಗೊತ್ತು. ಇದಕ್ಕೆ ಅವಕಾಶ ಇಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಎಲ್ಲರೂ ಒಟ್ಟು ಪಾರ್ಟಿ ಕಟ್ಟೋಣ ಅಂತಂತೇಳಿದರೆ ಎಲ್ಲದೂ ಕೂಡ ತ್ಯಾಗ ಮಾಡಿ. ನಾವು ಕೂಡ 2013ರಲ್ಲಿ KJPಗೆ ಹೋದಾಗ ನಿಂತ್ಕೊಂಡವನು. ಅವತ್ತು ಗೊತ್ತಿತ್ತು ನಾನು ಸೋಲಲ್ಲ ಅಂತೇಳಿ. ನಾನು ನಿಂತ್ಕೊಂಡ್ರೆ 10,000ಕ್ಕೆ ಅಂತ ಹೇಳಿ B.Pharm ತಗೊಂಡೋದೆ. ಮುಂದೆ ಪಾರ್ಟಿ ಕಟ್ಕೊಂತೀನಿ ಈ ಸರ್ ನಿಂತ್ಕೊಂಡ್ರೆ ಅಂತಂತೇಳಿ ಹೊಸಬ ಇದ್ದೆ ಅವಾಗ. ಮೊನ್ನೆನೂ ಹಂಗೆ ಆಯಿತು. ಯಾರು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 2 ಅಪ್ಲಿಕೇಶನ್ ಹಾಕಿ ಸ್ಪಾನ್ಸರ್ಡ್ ಪಾರ್ಟಿ ಉಳಿಸ್ಕೊಂಡಿದ್ದೀನಿ ಚನ್ನಗಿರಿಯಲ್ಲಿ. ಇಲ್ಲ ಅಂತಂದ್ರೆ ಯಾರ್ಯಾರು ಹೆಂಗೆ ಹೋಗ್ತಾರೋ ಹಿಂದ್ಗಡೆ ಹೋಗ್ಬೇಕಾಗಿತ್ತು ಪಾರ್ಟಿನೂ ಕೂಡ. ಮುಂದೆ ಮಾಡ್ತೀವಿ, ಕಟ್ತೀವಿ. ಯಾರಿದ್ರೇನೋ ಇಲ್ಲದ್ರೆ ನಾವು ಯಾರಿಲ್ಲರೂ ಪಾರ್ಟಿ ನಡೆಯುತ್ತೆ. ಪಾರ್ಟಿ ತುಂಬ ಚೆನ್ನಾಗಿದೆ, ಪಾರ್ಟಿ ದೊಡ್ಡದಾಗಿ ಬೆಳೆದಿದೆ. ಈಗ ಪಾರ್ಟಿಗೆ ಏನೋ ಬೇಕು, ಶಿಸ್ತು ಬೇಕಾಗಿದೆ, ಗೌರವದಿಂದ ಬದುಕುವಂಥ ಜನ ಬೇಕಾಗಿದ್ದಾರೆ. ಬಂದೇ ಬರ್ತಾರೆ, ಒಳ್ಳೇದು ಹಾಗೇ ಆಗುತ್ತೆ, ಮಾಡೇ ಮಾಡ್ತೀವಿ. ನಾವು ಸಲಹಿದ ಕೈಗಳು
ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.